ಮಾರಕ ಗುರು ಬಸವಣ್ಣನವರಿಗೆ ಇತ್ತೀಚೆಗೆ ಪ್ರಕಟಗೊಂಡಿರುವಂತಹ ವರದಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿರುವುದನ್ನು ನಾನು ನೋಡ್ತಾ ಇದ್ದೇನೆ. ನೀವು ಕಡೆ ಬಂದ್ಬಿಡಿ ಸರ್. ಕರ್ನಾಟಕದಲ್ಲಿ ಸರಿಸುಮಾರು 2 ಕೋಟಿಯಷ್ಟಾದರೂ ಲಿಂಗಾಯತರ ಜನಸಂಖ್ಯೆ ಇದೆ. ಆದರೆ ಸರ್ಕಾರದ ದಾಖಲೆಗಳಲ್ಲಿ ಕೇವಲ 72 ಲಕ್ಷ ಲಿಂಗಾಯತರ ಜನಸಂಖ್ಯೆಯನ್ನು ತೋರಿಸಲಾಗಿದೆ. ಲಿಂಗಾಯತರಲ್ಲಿರುವಂತಹ ಉಳಿದ ಪಂಗಡಗಳನ್ನು ಲಿಂಗಾಯತದಿಂದ ಬೇರ್ಪಡಿಸುವಂತಹ ಒಂದು ಕೆಲಸ ನಡೆದಿದೆ. ಇದರಿಂದಾಗಿ ಲಿಂಗಾಯತ ಧರ್ಮೀಯರಿಗೆ ಧಕ್ಕೆ ಉಂಟಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅನೇಕ ಜನ ಸಂದಿಗ್ಧದಲ್ಲಿದ್ದಾರೆ. ನಾಳೆ ಗಂತಿದಾರರು ಮನೆ ಬಾಗಿಲಿಗೆ ಬಂದಾಗ ಧರ್ಮದ ಕಾಲಂನಲ್ಲಿ ಏನ್ ಬರೆಸಬೇಕು? ಸರ್ಕಾರ ಪ್ರಕಟಿಸಿರುವಂತಹ ಪಟ್ಟಿಯಲ್ಲಿ ಹಿಂದೂ, ಕ್ರೈಸ್ತ, ಇಸ್ಲಾಂ, ಜೈನ, ಬೌದ್ಧ, ಸಿಖ್, ನಾಸ್ತಿಕ, ಗೊತ್ತಿಲ್ಲ ಇಂಥ ಕಾಲಂಗಳನ್ನು ಮಾಡಿದ. ಕೊನೆಗೆ 11ನೇ ಕ್ರಮಾಂಕದಲ್ಲಿ ಇತರೆ ಅನ್ನುವಂಥ ಒಂದು ಕಾಲಂ ಇದೆ. ಅದರಲ್ಲಿ ನಮ್ಮ ಧರ್ಮ ಯಾವುದು ಅನ್ನೋದನ್ನ ಲಿಂಗಾಯತರು ಸ್ಪಷ್ಟವಾಗಿ ನಮೂದಿಸಬೇಕು, ಅದರಲ್ಲಿ ಬರೆದಿದ್ದಾರೆ ನಮೂದಿಸಬೇಕು ಅಂತ ಹೇಳಿ. ಹಾಗಾಗಿ ಧರ್ಮದ ಕಾಲಂ 11ನೇ ಕ್ರಮಾಂಕ ಇತರೆಯಲ್ಲಿ ಲಿಂಗಾಯತರು ಲಿಂಗಾಯತ ಅಂತಾನೆ ಬರೆಸಬೇಕು. ಇದು ಬಹಳ ಸ್ಪಷ್ಟವಾಗಿ. ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಬರೆಸಬೇಕು, ಲಿಂಗಾಯತ ವೀರಶೈವ ಬರೆಸಬೇಕು, ಅಥವಾ ಲಿಂಗಾಯತ ವೀರಶೈವ ಯಾವುದು ಬರೆಸೋದು ಬೇಡ, ಹಿಂದೂ ಅಂತ ಬರೆಸಬೇಕು. ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ. ಲಿಂಗಾಯತ